स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಬಿಡುವುದಿಲ್ಲ 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 ಬಿಟ್ಟು ಹೋದರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡುವುದಿಲ್ಲ ಬಿಜಾಪುರ ಜಿಲ್ಲೆಗೆ ದ್ರೋಹ ಬಗೆದ ಸರ್ಕಾರಕ್ಕೆ ಧಿಕ್ಕಾರ ಬಿಜಾಪುರ ಜಿಲ್ಲೆಗೆ ದ್ರೋಹ ಬಗೆದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಬಿಜಾಪುರದ ಶಾಸಕರುಗಳಿಗೆ ಧಿಕ್ಕಾರ ಬಿಜಾಪುರದ ಶಾಸಕರುಗಳಿಗೆ ಧಿಕ್ಕಾರ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಬಿಜಾಪುರದ ಜನರಿಗೆ ಕೃಷಿ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ 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 ಬಿಟ್ಟು ಹೋದ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡುವುದಿಲ್ಲ 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 ಬೇಕು ನ್ಯಾಯ ಬೇಕು ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಹಕ್ಕು ನಮ್ಮ ಹಕ್ಕು ಬಿಟ್ಟು ಹೋದ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡುವುದಿಲ್ಲ 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 ಧನ್ಯವಾದಗಳು ಎಲ್ಲ ಹೇಳಿ ಹೋರಾಟಗಳು ನಿಲ್ಲುವುದಿಲ್ಲ. ಇದು ಏನು ತಿಳಿಯಲಾಗಿದೆ ಅಂದ್ರೆ ಪಿ 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 ಇದೇನು ಪ್ರೈವೇಟ್ ಪಬ್ಲಿಕ್ ಏನಾಗ್ತಾರಲ್ಲ ಅದು ಅದು ಅಲ್ಲದು. ಇದೇನಾಗಿದೆ ಅಂದ್ರೆ ಪಾಟೀಲ್ ಆ್ಯಂಡ್ ಪಾಟೀಲ್ ಆ್ಯಂಡ್ ಪಾಟೀಲ್. ಈ ಪಾಟೀಲ್ ಆ್ಯಂಡ್ ಪಾಟೀಲ್ ಇವ್ರು ಪಿ 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 ಕೈ ಬಿಡಲಿಲ್ಲ ಅಂದ್ರೆ ಈ ಜಿಲ್ಲೆಯ ಜನತೆ ಇವ್ರಿಗೆ ಕೈ ಬಿಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಲ್ಲಪ್ಪ, ಈ ಸಿದ್ದರಾಮಯ್ಯ ನಮ್ಮ ಹೋರಾಟಗಾರರು ವಿಧಾನಸೌಧಕ್ಕೆ ಹೋದ್ರೆ ಅವರನ್ನು ಅವಮಾನ ಮಾಡಿ ಕಳಿಸ್ತಾರೆ. ಮತ್ತು ಇಲ್ಲಿ ಸರ್ಕಾರಿ ದವಾಖಾನೆಗೆ ಹೋಗೋರು ಯಾರು? ಅಹಿಂದ ಜನನೇ. ಮತ್ತು ಇವ ಅಹಿಂದ ನಾಯಕತ್ತ ಅಲ್ಲ, ಎಂಥ ನಾಯಕ ಅದಾನ. ಆ ಮೋದಿಗೆ ಬೈತಾನ. ಇವರು ರೈಲ್ವೆ ಪ್ರೈವೇಟ್ ಮಾಡಿದ್ರು, BSNL ಪ್ರೈವೇಟ್ ಮಾಡಿದ್ರು, ಆ ವಿಮಾನ ಸ್ಥಳಗಳನ್ನ ಪ್ರೈವೇಟ್ ಮಾಡಿದ್ರು ಅಂತೇಳಿ. ಮತ್ತು ನೀ ಏನು ಶಿಕ್ಷಣನೇ ಮತ್ತವ್ರಿಗೆ ಮಾರ್ಕೊಳ್ಕತ್ತೀಯಲ್ಲ? ಅವನೇ ನಾಲ್ಕು ತಿಳ್ಕೊಂಡಿದ್ದೀವ, ಅವನಿಗಿದ್ದ ನಾಲ್ಕು ನೀ ಇದೆಯಲ್ಲ. ಇವರು ನಮ್ಮಲ್ಲಿ MLAಗಳು ಏನಾದ್ರು ನೋಡು, ಇವ್ರೇನು ಶೇಂಗಾ ಇರ್ಲಕ್ಕೆ ಹೋಗ್ತಾರೆ ಅಲ್ಲಿ ವಿಧಾನಸೌಧದಾಗ ಮಾತಾಡೋದಿಲ್ಲ, ಏನಿಲ್ಲ. ಬರೀ ತಮ್ಮೇ ಒಂದೊಂದು ದವಾಖಾನೆ ತೆಗಿತಾರೆ, ಒಂದೊಂದು ಕಾಲೇಜುಗಳು ತೆಗಿತಾರೆ. ನಮಗೇನು ಹುಚ್ಚು ಮಾಡಿರಿ. ಇವರಿಗೆ ಎಲ್ಲ ಹಿರಿಯರು ಸಂವಿಧಾನ ಹಿಡಿದಾಗ ನಡೀತಾರತ್ತ. ನಾವೊಬ್ಬರು ಒಂದು ತೊಡೆ ಮಂದಿ ನಡೆಯಲ್ಲಪ್ಪ. ಏನು ಮಾಡೋರಿದ್ದೀರಿ? ಯಾವಾಗ ನಿಮ್ಮ ಮನೆಗಳು ಉಳಿತಾವ, ನಿಮ್ಮ ಗಾಡಿಗಳು ತಿರುಗಾಡ್ತಾವ ರೋಡ್ ಮೇಲೆ. ನಾವೆಲ್ಲದಕ್ಕೂ ತಯಾರಿದ್ದೆವು. ಈಗಿನ ಒಂದೇ ಸಂದೇಶ ಏನಪ್ಪ ಅಂತಂದ್ರೆ, ಈ ಹಿರಿಯ ಬುದ್ಧಿಜೀವಿಗಳ ಜೊತೆಲೇ ಬುದ್ಧ, ಬಸವ, ಅಂಬೇಡ್ಕರ್ರ ಏನು ತತ್ವ ಸಿದ್ಧಾಂತದ ಮೇಲೆ ನಡೀತಿರಲ್ಲ, ನೀವು ನಡೀರಿ. ನಿಮ್ಗೆ ನಾವು ಬೇಡ ಅನ್ನಲ್ಲ. ನಿಮಗೇನಾದ್ರೂ ವಂಚಿಸಿ ಮೋಸ ಮಾಡಿ ನಿಮ್ಮೆಲ್ಲ ದಬ್ಬಾಳಿಕೆ ಮಾಡ್ಲಿಕ್ಕೆ ಬಂದ್ರಂದ್ರೆ ಛತ್ರಪತಿ ಶಿವಾಜಿನ ವಂಶಸ್ಥರನ್ನು ಬರ್ತಾರೆ, ಟಿಪ್ಪು ಸುಲ್ತಾನ್ ವಂಶಸ್ಥರನ್ನು ಬರ್ತಾರೆ, ಭೀಮಾ ಕೋರೆಗಾಂವದ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಯಗಳು ಮಹಾ ರೆಜಿಮೆಂಟನ್ನು ಬರ್ತದೆ. ಬರೀ ಅವ್ರು ಹಿರಿಯರು ಕೂತಾರತ್ತೇಳಿ ನಾವು ಯಾಕೆ ಬಿಟ್ಟಿವಪ್ಪ ಅಂತಂದ್ರೆ, ಅವರು ನ್ಯಾಯಬದ್ಧವಾದ ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ. ಮಾಡಲಿ. ನಿಮಗೆ ಏನಾದ್ರೂ ನಿಮ್ಮ ಸುತ್ತಮುತ್ತ ಕೆಟ್ಟ ಗಾಳಿಗಳನ್ನು ಜೇರ್ಕರ್ತ ಹಾಯ್ದು ಹೋಯ್ತು ಅಂದ್ರೆ ನಮ್ಮ ಬಂದೂಕುಗಳಿಗೆ ಎಡವೆ ಆಗ್ಬೇಕಾಗ್ತದೆ. ನಮ್ಮಲ್ಲಿ ಅದಾವ ಇಲ್ಲತ್ತೇನಿಲ್ಲ. ಕೆಲವೊಂದು ಲೈಸೆನ್ಸ್ನೂ ಅದಾವೆ, ಕೆಲವೊಂದು ಇಲ್ಲ. ನಾವೇನು ಮಾಡಬೇಕು? ಅದಕ್ಕೆ ನಾವು ಏನು ಹೇಳತ್ತೀವಪ್ಪ ಅಂತಂದ್ರೆ, ಇವರೆಲ್ಲರೇ ನಾ ಪೊಲೀಸರು ತರ್ತೀನಿ, ಆರ್ಮಿ ತರ್ತೀನಿ. ಬಹುಶಃ ಈಗ ನಮ್ಮ ಜಿಲ್ಲಾದಾಗ ಹೆಚ್ಚಿಗೆ ಬಂದೂಕು ಎಲ್ಲದಪ್ಪ ಅಂತಂದ್ರೆ ಸಾರ್ವಜನಿಕರ ಬಳಿ ಅದಾವೆ, ಪೊಲೀಸರ ಬಳಿ ಇಲ್ಲ. ಅವ್ರಿಗೆ ನಮಗೆ ಹತ್ತಂದ್ರೆ ನಮ್ಮ ಒಂದೊಂದು ಗೋಳಿ ಅಂದ್ರೆ ಪೊಲೀಸರಿಗೆ ಗಪ್ಪಾಗಿಬಿಡ್ತಾರೆ. ಆದ್ರೆ ನಮ್ಮ ಸಂಘರ್ಷ ಅವ್ರ ಜೋಡಿ ಇಲ್ಲ. ನಮಗೆ ಇವು ಏನು ಇವಕ್ಕೆಲ್ಲ ಕಳಿಸ್ಲತ್ತೀವಿ. ಮತ್ತು ಎಲ್ಲರೂ ಕೂಡಿ ಏನಂತಾರೆ, ಇಲೆಕ್ಷನ್ದಾಗ ಅವನು ಇಲೆಕ್ಷನ್ BJP ಅವನು ಇಲೆಕ್ಷನ್ ಕಾಂಗ್ರೆಸ್ನಾಗ ಮಾಡ್ತಾನೆ, ಕಾಂಗ್ರೆಸ್ನ ಇಲೆಕ್ಷನ್ BJP ಮಾಡ್ತಾನೆ. ಇವ್ರು ಒಟ್ಟೆ ಪಾಟೀಲ್ರಿ ಕೂಡಿ ನಮ್ಮ ಬಿಜಾಪುರ ಜಿಲ್ಲಾ ಸತ್ಯನಾಶ ಮಾಡ್ಯಾರ. ಆದ್ರೆ ನಾವೆಂದು ನಿಮ್ಗೆ ಸತ್ಯನಾಶ ಮಾಡ್ತೀವಿ ಗೊತ್ತಿಲ್ಲ. ಈಗ ಟೈಮ್ ಭಾಳ ಆಗ್ಯದ, ಊಟನೂ ಕಲಸಾಗ್ಯದ, ಎಲ್ಲ ಭಾಷಣನೂ ಕಲಸಾಗ್ಯದ. ಈಗ ಇವತ್ತು ಇಷ್ಟಕ್ಕೆ ಮುಗಿಸ್ತೀವಿ. ಮುಂದಿನ ಹೋರಾಟ ಭಾಳ ಉಗ್ರವಾಗಿರ್ತದೆ. ಆದ್ರೆ ನಾವು ಏನು ಮಾಡಿದ್ರು ನಮ್ಮ ಮೇಲೆ ಕೇಸ್ ಆಗಲ್ಲ, ಹಿರಿಯರ ಇವ್ರ ಮೇಲೆ ಆಗೋದು. ನಾವು ಮಾಡ್ತೇವೆ. ಅದಕ್ಕೆ ನಿಮ್ಮ ಅನುಮತಿ ಇರಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.